ಶಿಡ್ಲಘಟ್ಟ ತಾಲೂಕಿನಲ್ಲಿ ಇದುವರೆಗೂ ಎಸ್ಐಆರ್ ಪರಿಷ್ಕರಣೆ ವೇಳೆ 2583 ಮತದಾರರು ಎಎಸ್ಡಿಡಿಒ ಪಟ್ಟಿಗೆ. ಭಾರತ ಚುನಾವಣಾ ಆಯೋಗದ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ 2026 ಪ್ರಕ್ರಿಯೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಪರಿಶೀಲನೆ ವೇಳೆ ಇದುವರೆಗೂ 2583 ಮತದಾರರನ್ನು ಎಎಸ್ಡಿಡಿಒ ವರ್ಗಕ್ಕೆ ಅಂದರೆ ಆಬ್ಸೆಂಟ್, ಶಿಫ್ಟೆಡ್, ಡೆಡ್, ಡೂಪ್ಲಿಕೇಟ್ ಅಂಡ್ ಅದರ್ಸ್ ಅಡಿಯಲ್ಲಿ ಗುರುತಿಸಲಾಗಿದೆ ಎಂದು ಮತದಾರರ ನೋಂದಣಾಧಿಕಾರಿ ಹಾಗೂ ಜಂಟಿ ಕೃಷಿ ನಿರ್ದೇಶಕರಾದ ಎಸ್ ಹಬೀದ್ ತಿಳಿಸಿದರು. ಶಿಡ್ಲಘಟ್ಟ ನಗರದಲ್ಲಿ ತಹಶೀಲ್ದಾರ್ ಹಾಗೂ ಸಹಾಯಕ ಮತದಾರರ ನೋಂದಣಾಧಿಕಾರಿ ಎನ್ ಗಗನ ಸಿಂಧು ಅವರೊಂದಿಗೆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜುಲೈ 14 ಸಂಜೆ 6 ಗಂಟೆಯವರೆಗಿನ ಮಾಹಿತಿಯಂತೆ ಎಎಸ್ಡಿಡಿಒ ಪಟ್ಟಿಗೆ ಗುರುತಿಸಲಾದವರಲ್ಲಿ 27 ಮಂದಿ ಸಂಪರ್ಕಕ್ಕೆ ಸಿಗದ ಮತದಾರರು, 775 ಮಂದಿ ಬೇರೆಡೆಗೆ ಸ್ಥಳಾಂತರಗೊಂಡ ಮತದಾರರು, 1467 ಮಂದಿ ಮೃತಪಟ್ಟ ಮತದಾರರು, 302 ಮಂದಿ ನಕಲಿ ಮತದಾರರು ಹಾಗೂ 12 ಮಂದಿ ಇತರೆ ಕಾರಣಗಳ ಮತದಾರರ ಗುರುತು ಪತ್ತೆಯಾಗಿದೆ ಎಂದು ವಿವರಿಸಿದರು. ಆದರೆ ಎಎಸ್ಡಿಡಿಒ ಪಟ್ಟಿಗೆ ಗುರುತಿಸಿರುವ ಕಾರಣಕ್ಕೆ ಅವರನ್ನು ತಕ್ಷಣವೇ ಮತದಾರರ ಪಟ್ಟಿಯಿಂದ ಕೈಬಿಡುವುದಿಲ್ಲ. ಎಸ್ಐಆರ್ ಪ್ರಕ್ರಿಯೆ ಪೂರ್ಣಗೊಳ್ಳುವ ಮೊದಲು ಪ್ರತಿಯೊಬ್ಬರ ವಾಸ್ತವ ಸ್ಥಿತಿಯನ್ನು ಮತ್ತೊಮ್ಮೆ ಪರಿಶೀಲಿಸಿ ಚುನಾವಣಾ ಆಯೋಗದ ನಿಯಮಾನುಸಾರ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದರು. ಭಾರತ ಚುನಾವಣಾ ಆಯೋಗದ 14/5/2026 ವೇಳಾಪಟ್ಟಿಯಂತೆ ಜೂನ್ 30ರಿಂದ ಜುಲೈ 29ರವರೆಗೆ ನಡೆಯುತ್ತಿರುವಂತಹ ಎಸ್ಐಆರ್ 2026 ಕಾರ್ಯಕ್ರಮದಡಿ ಕ್ಷೇತ್ರದ 224 ಮತಗಟ್ಟೆಗಳಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಎನ್ಯುಮರೇಷನ್ ನಮೂನೆಗಳನ್ನು ವಿತರಿಸಿ ಭರ್ತಿ ಮಾಡಿದ ನಮೂನೆಗಳನ್ನು ಸ್ವೀಕರಿಸುವ ಕಾರ್ಯವನ್ನು ನಡೆಸುತ್ತಿದ್ದಾರೆ ಎಂದು ತಿಳಿಸಿದರು. ಜೂನ್ 16, 2026ಕ್ಕೆ ಅನ್ವಯವಾಗುವಂತೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 2,09,793 ಮತದಾರರು ನೋಂದಣಿಯಾಗಿದ್ದು, ಇವರಲ್ಲಿ 2,03,213 ಮತದಾರರನ್ನು ಯಶಸ್ವಿಯಾಗಿ ಮ್ಯಾಪಿಂಗ್ ಮಾಡಲಾಗಿದೆ. ಜುಲೈ 14ರ ಸಂಜೆ 6 ಗಂಟೆ ವೇಳೆಗೆ ಕ್ಷೇತ್ರದ ಎಲ್ಲ 224 ಮತಗಟ್ಟೆಗಳಲ್ಲಿ ಒಟ್ಟು 2,09,752 ಅಂದರೆ ಶೇಕಡಾ 100ರಷ್ಟು ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಈ ಮೂಲಕ ಗಣತಿ ನಮೂನೆಗಳ ವಿತರಣೆಯಲ್ಲಿ ಶೇಕಡಾ 100ರಷ್ಟು ಪ್ರಗತಿ ಸಾಧಿಸಲಾಗಿದೆ ಎಂದು ಹೇಳಿದರು. ಇನ್ನು ವಿತರಿಸಲಾದ ನಮೂನೆಗಳ ಪೈಕಿ ಇದುವರೆಗೂ 1,26,665 ಅಂದರೆ ಶೇಕಡಾ 60.39% ಎನ್ಯುಮರೇಷನ್ ನಮೂನೆಗಳನ್ನು ಗಣಕೀಕರಣ ಮಾಡಲಾಗಿದೆ. ಉಳಿದ ನಮೂನೆಗಳ ಗಣಕೀಕರಣ ಹಾಗೂ ಪರಿಶೀಲನಾ ಕಾರ್ಯ ನಿಗದಿತ ವೇಳಾಪಟ್ಟಿಯಂತೆ ಮುಂದುವರೆದಿದ್ದು, ಎಸ್ಐಆರ್ ಕಾರ್ಯಕ್ರಮವನ್ನು ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು, ತಂದೆಯ ಹೆಸರು, ಕ್ರಮ ಸಂಖ್ಯೆ, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಮತಗಟ್ಟೆ ಸಂಖ್ಯೆ ಅಥವಾ ಮತಗಟ್ಟೆ ಸಂಖ್ಯೆಯ ವಿವರ ದೊರೆಯದಿದ್ದರೆ ಮತದಾರರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಎಸ್ ಹಬೀದ್ ತಿಳಿಸಿದರು. ಈ ವಿವರಗಳು ಲಭ್ಯವಾಗದಿದ್ದರೆ ಅದನ್ನು ಎನ್ಯುಮರೇಷನ್ ನಮೂನೆಯಲ್ಲಿ ದಾಖಲಿಸಿ ಮತದಾರ ಹಾಗೂ ಬಿಎಲ್ಒ ಸಹಿ ಮಾಡಿದರೆ ಅರ್ಜಿಯನ್ನು ಪರಿಗಣಿಸಿ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸಲಾಗುತ್ತದೆ. ಈ ಮಾಹಿತಿಯನ್ನು ನೀಡದೇ ಇದ್ದರೆ ಹೆಸರು ಸೇರ್ಪಡೆಗೆ ತೊಂದರೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಿದರು. ತಹಶೀಲ್ದಾರ್ ಹಾಗೂ ಸಹಾಯಕ ಮತದಾರರ ನೋಂದಣಾಧಿಕಾರಿ ಎನ್ ಗಗನ ಸಿಂಧು ಮಾತನಾಡಿ, ಅನೇಕ ಮತದಾರರು ಕೂಲಿ, ಉದ್ಯೋಗ ಹಾಗೂ ಇತರೆ ಕೆಲಸಗಳ ನಿಮಿತ್ತ ಮನೆಯಲ್ಲಿ ಇಲ್ಲದ ಕಾರಣ ಗಣತಿ ನಮೂನೆಗಳ ವಿತರಣೆ ಮತ್ತು ಸಂಗ್ರಹಣೆಯಲ್ಲಿ ವಿಳಂಬ ಉಂಟಾಗುತ್ತಿದೆ. ಈ ಸಮಸ್ಯೆ ಗ್ರಾಮೀಣ ಭಾಗಕ್ಕಿಂತ ನಗರ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರುತ್ತಿದೆ. ಈ ಹಿನ್ನೆಲೆಯಲ್ಲಿ ತಾಲೂಕು ಕಚೇರಿ ಹಾಗೂ ನಗರಸಭೆ ಕಚೇರಿಯಲ್ಲಿ ವಿಶೇಷ ಮತದಾರರ ಸಹಾಯಕ ಕೇಂದ್ರಗಳನ್ನು ತೆರೆಯಲಾಗಿದ್ದು, ಗಣತಿ ನಮೂನೆಗಳ ಕುರಿತು ಮಾಹಿತಿ, ಮಾರ್ಗದರ್ಶನ ಹಾಗೂ ನೆರವು ಪಡೆಯುವ ಮತದಾರರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಎಲ್ಲ ಬಿಎಲ್ಒಸ್ ಏನಿದೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಈಗ ಫಾರ್ಮ್ಸ್ ಕಲೆಕ್ಷನ್ ಏನಿದೆ ಅದೇ ತುಂಬಾ ಮುಖ್ಯವಾದ ಹಂತ ಆಗಿರೋದ್ರಿಂದ ಇದರಲ್ಲಿ ನಮ್ಮ BLA2s ಅಂತ ನಾವು ಎಲ್ಲ ಪಕ್ಷದಿಂದ ನೇಮಕ ಮಾಡಿದ್ದೀವಿ. ಸೊ ಇದಕ್ಕೆ ಎಲ್ಲರದ್ದು ಕೋಆರ್ಡಿನೇಷನ್ ತುಂಬ ಮುಖ್ಯ ಆಗುತ್ತೆ. ಸೊ ನಮ್ಮ BLOs ಮತ್ತು BLA2s ಯಾರಿದ್ದಾರೆ
ಅವರೆಲ್ಲ ಫಾರ್ಮ್ ಕಲೆಕ್ಷನಲ್ಲಿ ಸಹಾಯ ಮಾಡಿದ್ರೆ BLOಸ್ಗೆ ಎಷ್ಟು ಸಂಗ್ರಹಣೆ ಆಗುತ್ತೆ ಅದ್ರ ಪ್ರಕಾರ ನಾವು ಡಿಜಿಟೈಸೇಷನ್ ಮಾಡಬೇಕು. ಸೊ ಕೆಲವೊಂದು ಕಡೆ ಏನು ನಮಗೆ ಕಂಡು ಬಂದಿರೋ ಎಷ್ಟು ದಿನ ಸಮೀಕ್ಷೆಯಲ್ಲಿ ಅಂದರೆ ತುಂಬ ಜನ 29ನೇ ತಾರೀಕು ಇದೆ ಇಲ್ಲ ಫೋಟೋ ತೆಗಲಿಕ್ಕೆ ಡಿಲೇ ಆಗ್ತಿದೆ ಅಂತ ಹೇಳಿ ಬೇರೆ ಕಾರಣಗಳಿಲ್ದರೆ ಅವರೇ ತಡ ಮಾಡಿ ಇನ್ನು ಹಿಂಜರಿಕೆ ಕೊಡೋದು ಬೇಡವೋ ಆಮೇಲೆ ಕೊಡೋಣ ನಿಧಾನವಾಗಿ ಕೊಡೋಣ ಅಂತ ಹೇಳ್ತಿದ್ದಾರೆ. ಸೊ BLOಗಳು ಒಂದೇ ಮನೆಗೆ ಪದೇ ಪದೇ ಹೋಗಿನೂ ಅವ್ರಿಗೆ ಫಾರ್ಮ್ಸ್ ಕಲೆಕ್ಷನ್ ಆಗ್ತಿಲ್ಲ. ಸೊ ಒಂದೇ BLOಗೆ ತಮಗೂ ಗೊತ್ತಿರೋ ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಏನಿಲ್ಲ, ಅವರು ಮನೆಗೆ ಓಡಾಡಿಕೊಂಡು ಎಲ್ಲ ಕಡೆಯಿಂದ ಬರಬೇಕಾಗತ್ತೆ. ಸೊ ಅಂಥವ್ರಿಗೆ ಹೇಳಿದ್ದೀವಿ ಯಾವ್ದ್ಯಾವ್ದಿದೆ ಫಾರ್ಮ್ಸ್ನ ನಾವು ನಮ್ಮ ಸಿಬ್ಬಂದಿಗಳನ್ನೂ ಡೆಪ್ಯೂಟ್ ಮಾಡಿದ್ದೀವಿ. ಇವಾಗ ಪಂಚಾಯತಿ ವ್ಯಾಪ್ತಿಯಿಂದ ಎಲ್ಲ PDOಗಳನ್ನೂ ಸಹಕರಿಸ್ತಿದ್ದಾರೆ. ನಮ್ಮೆಲ್ಲ VAಸು ಗ್ರಾಮ ಸಹಾಯಕರು ಮತ್ತು ಎಲ್ಲ ಇಲಾಖೆ ಸಿಬ್ಬಂದಿಗಳು ಕಮಿಷನರ್ ಸ್ಟಾಫ್ ಆಗಲಿ ನಮ್ಮ ಸ್ಟಾಫ್ ಆಗಲಿ ಎಲ್ಲರನ್ನೂ ಇದೇ ಕಾರ್ಯಕ್ಕೋಸ್ಕರ ನಾವು ಡೆಪ್ಯೂಟ್ ಮಾಡಿ ಇನ್ನೂ ಹೆಚ್ಚಿನ ಪ್ರಗತಿ ಸಾಧಿಸ್ಬೇಕಂತಿದ್ದೀವಿ. ಸೊ ಎಲ್ಲ ಶಿಡ್ಲಘಟ್ಟ ತಾಲೂಕಿನ ಜನರಲ್ಲಿ ಒಂದು ವಿನಂತಿಸ್ತೀವಿ ಏನಂದರೆ ಯಾವ್ಯಾವ ಫಾರ್ಮ್ಸು ತಾವು ಫಿಲ್ ಮಾಡಿದ್ದೀರಾ ಸೈನ್ಡ್ ಕಾಪಿನ ತಂದು ತಮ್ಮ BLOಗೆ ಹ್ಯಾಂಡ್ ಓವರ್ ಮಾಡಿಸಿರ್ತಾವೆ. ಯಾಕಂದರೆ ತಮ್ಮದು ಸೈನ್ಡ್ ಕಾಪಿನ ನಾವು ರಿಸೀವ್ ಮಾಡದಿದ್ರೆ ತಮ್ಮ ಹೆಸರು ಡ್ರಾಫ್ಟ್ ಎಲೆಕ್ಟೋರಲ್ ರೋಲಲ್ಲಿ ಬರಲ್ಲ. ಸೊ ಆ ಸೈನ್ಡ್ ಕಾಪಿ ಇವಾಗ ಯಾರು ಮತದಾರರಿದ್ದಾರೆ ಅವ್ರು ಸೈನ್ ಮಾಡಿ ಆ ಫಾರ್ಮ್ನ BLOಗೆ ಸಬ್ಮಿಟ್ ಮಾಡಿ ಆ ಡಿಜಿಟೈಸೇಷನ್ ಆದರೆ ಮಾತ್ರ ಅವರು ಎಲೆಕ್ಟೋರಲ್ ರೋಲಿಗೆ ಬರ್ತಾರೆ. ಅವ್ರ ಫಾರ್ಮ್ ಫಿಲ್ ಮಾಡಿ ಅವ್ರ ಹತ್ರನೇ ಇಟ್ಕೊಂಡು ಫಾರ್ಮ್ ನಮಗೆ ಸಬ್ಮಿಟ್ ಮಾಡಿಲ್ಲ ಅಂದರೆ ಅವರು ಎಲೆಕ್ಟೋರಲ್ ರೋಲ್ ಪಟ್ಟಿಗೆ ಬರಲ್ಲ. ಸೊ ಅದನ್ನು ಒಂದು ಎನ್ಶೋರ್ ಮಾಡಿಕೊಂಡು ಎಲ್ಲರೂ ತಮ್ಮ ಎನ್ಯುಮರೇಷನ್ ಫಾರ್ಮ್ ಯಾರು ಕೊಟ್ಟಿದ್ದೀವಿ ಎಲ್ಲನೂ BLO ಅವ್ರಿಗೆ ತಂದು ಸಬ್ಮಿಟ್ ಮಾಡಬೇಕು. ಅದು ಸಿಟಿಸನ್ಸ್ ಅವ್ರದ್ದು ಜವಾಬ್ದಾರಿಯಾಗಿರುತ್ತೆ. ಒಂದು ಸೆಟ್ಟು ಸಿಟಿಸನ್ ಇಟ್ಕೋಬೇಕಾಗುತ್ತೆ, ಒಂದು ಸೆಟ್ಟು BLO ಬಂದು ಅವ್ರು ಕೊಡ್ಬೇಕಾಗುತ್ತೆ. ಸೊ ಅವರು BLO ಬಂದು ಅವ್ರು ಸಬ್ಮಿಟ್ ಮಾಡಿಲ್ಲ ಅಂದರೆ ಅವರು ಮತದಾರರ ಪಟ್ಟಿಗೆ ಅರ್ಹ ಮತದಾರರ ಪಟ್ಟಿಗೆ ಬರಲ್ಲ, ಸೇರಲ್ಲ ಅವರು. ಸೊ ಆ ಫಾರ್ಮ್ ಕೆಲವೊಂದ್ಸಲ ಫಾರ್ಮಲ್ಲಿ ಅವ್ರಿಗೆ ಇವಾಗ ತುಂಬ ಏನು ನಮಗೆ ಕಂಡು ಬಂದಿದೆ ಅಂದರೆ 2002 ಮಾಹಿತಿ ಏನಿದೆ ಮತದಾರರಿಗೆ ಗೊತ್ತಿಲ್ಲ, ಅದು ಹೇಗೆ ಹುಡುಕ್ಬೇಕು ಏನು ಮಾಡಬೇಕು ಅಂತ. ಸೊ ತೀರಾ ಅವ್ರಿಗೆ 2002 ಮಾಹಿತಿ ಸಿಕ್ಕಿಲ್ಲ ಅಂದರೂ ಸಹ ಅವರು 2026 ಮಾಹಿತಿ ತಂದು BLO ಹತ್ರ ಈ ಥರ ನನಗೆ ಸಿಕ್ತಿಲ್ಲ ಅಂತೇಳಿ ಸೈನ್ ಮಾಡಿದ್ರು BLO ಅವ್ರಿಗೆ ಅದನ್ನು ಪರಿಶೀಲಿಸ್ಬಿಟ್ಟು ಮಾಡಿಸೋ ಒಂದು ಆಪ್ಷನ್ ಬರುತ್ತೆ. ಸೊ ಆ ಥರ ಯಾವುದಾದ್ರೆ ಸೈನ್ಡ್ ಕಾಪಿನ ಅವ್ರು ತಂದು ಕೊಟ್ಟರೆ ನಾವು ಅದ್ರ ಪ್ರಕಾರ ಮಾಡ್ಬೋದು. ಸೊ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟು 1951 ಹೇಳುತ್ತೆ. ಸೊ ಆ 2002 2026 ಅವ್ರು ಡೇಟಾ ಫಿಲ್ ಮಾಡಿದ್ರು ಸಹ ಸೈನ್ ಮಾಡಿಬಿಟ್ಟು ಒಂದು BLO ಬಂದು ಒಂದು ಮತದಾರ ಬಂದು BLO ಸಬ್ಮಿಟ್ ಮಾಡಿದ್ರೆ ಅವರು ಅರ್ಹ ಮತದಾರ ಪಟ್ಟಿಗೆ ಸೇರ್ಪಡೆ ಆಗ್ತಾರೆ. ಸೊ ಅದನ್ನ ಸ್ವಲ್ಪ ಪಬ್ಲಿಕ್ಗೆ ಅರಿವು ಮೂಡಿಸ್ಬಿಟ್ಟು ಸ್ವಲ್ಪ ಕಲೆಕ್ಷನ್ಗೆ ತಾವೆಲ್ಲರೂ ಸಹಕರಿಸ್ಬೇಕು. ಎನ್ಯುಮರೇಷನ್ ಫಾರ್ಮ್ ಏನಿದೆ ಅದರಲ್ಲಿ ಫಾರ್ಮ್ 2002 2026 ಎರಡದು ಡೀಟೇಲ್ ಫಿಲ್ ಮಾಡಿದ್ರು ಮತದಾರ ನಾನು ಸೈನ್ ಮಾಡಿಬಿಟ್ಟು ನಾನು ಕೊಟ್ಟರೆ BLOಗೆ ಎಂಟ್ರಿ ಬರುತ್ತೆ ಡ್ರಾಫ್ಟ್ ಎಲೆಕ್ಟೋರಲ್ ರೋಲಲ್ಲಿ. ಫಾರ್ಮ್ ಕೊಡಬೇಕು, ಫಾರ್ಮ್ ಕೊಡಲೇಬೇಕು. ಫಾರ್ಮ್ ಅವಕಾಶ ಇಲ್ಲ ಈಗ. ಅದಕ್ಕೆ ನಾವು ಅವ್ರಿಗೆ ಫಿಲ್ ಮಾಡಕ್ ಮುಂಚೆ ನಾವು ಏನ್ ಮತದಾರರಿಗೆ ಹೇಳಿದೀವಿ ಅಂದ್ರೆ ಕೆಲವೊಂದು ಮತದಾರರು ಬಂದಿದ್ರು ನಮ್ಮ ಹತ್ರ, ನಾವು ಹುಡುಕ್ಲಿಕ್ಕೇನೆ ನಮ್ಗೆ 3 ಗಂಟೆ ತಗೊಂತು ಮೇಡಮ್. 2002 ಎಲೆಕ್ಟೋರಲ್ ರೋಲಲ್ಲಿ 3-4 ಗಂಟೆ ತಗೋತಿದೆ ಮೇಡಮ್ ಹುಡುಕಕ್ಕೆ. ನಮ್ಮ ಹೆಸರು ಏನಿದೆ, ಆ ಪಾರ್ಟ್ ನಂಬರು ಸೀರಿಯಲ್ ನಂಬರ್ ಏನು ಅರ್ಥ ಆಗ್ತಿಲ್ಲ. ನಾನು ಹೇಳಿದೆ 2 ನಿಮಿಷ ಆಗುತ್ತೆ, BLO ಹತ್ರ ಹೋಗಿ ಕುತ್ಕೊಂಡು ಇದಿದೆ ಇದ್ರದ್ದು ಫಿಲ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ತಾವು ಆಧಾರ್ ಕಾರ್ಡು ಫೋಟೋ ಒಂದು ಸೈನ್ ಹಾಕೊಟ್ರೆ 2 ನಿಮಿಷದಲ್ಲಿ ಕೆಲಸ ಮುಗಿಯುತ್ತೆ. ಅವ್ರಿಗೂ ಸುಲಭ ಆಗುತ್ತೆ, ತಮಗೂ ಸುಲಭ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಹಿತಿ ಕೊಟ್ಟಿದ್ದೀವಿ. ಸೊ ಆ ಥರ ಜನರು ಯಾರ್ಯಾರಿಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು BLOಸ್ನ ಕಾಂಟ್ಯಾಕ್ಟ್ ಮಾಡಿ. BLOಸು ಮತ್ತು BLOಸ್ ಮೇಲೆ ಸೂಪರ್ವೈಸರ್ಸ್ ಅಂತ ನಮ್ಮ ವಿಲೇಜ್ ಅಕೌಂಟೆಂಟ್ಸು ಮತ್ತು ಟೌನ್ ಲಿಮಿಟ್ಸಲ್ಲಿ ಮುನ್ಸಿಪಾಲಿಟಿ ಸ್ಟಾಫ್ನ ಡೆಪ್ಯೂಟ್ ಮಾಡಿದ್ದೀವಿ. ಸೊ ಎಲ್ಲ ಒಳ್ಳೆ ಟೈಮ್ ಇದೆ, ನಾವೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಿದ್ದೀವಿ. ಸೊ ಜನ ಬೇಗ ಸ್ಪಂದಿಸಿ ಫಾರ್ಮ್ಸ್ ಕೊಟ್ಟರೆ ನಾವು 100% ಡಿಜಿಟೈಸೇಷನ್ ಏನಿದೆ ಹೆಚ್ಚಾಗಿ ಪ್ರಗತಿ ಸಾಧಿಸ್ಬೋದು.